ಯಾರು ಕುಡಿತಾರೆ ಯಾರು ಕುಡಿಯಲ್ಲ ಅದು ಅವ್ರಿಗೆ ಗೊತ್ತು. ಆ್ಯಂಡ್ ನನ್ನನ್ನು ಯಾರೆಲ್ಲ ಟ್ರಾಲ್ ಮಾಡ್ತಾರೋ ಆ ಪೇಜಸ್ ಒಂದಷ್ಟು ಏನು ಗೊತ್ತು 2,000 ಪೇಜಲ್ಲಿ ನೆನ್ನೆ ಏನೋ ರಾತ್ರಿಯಿಂದ ಏನೋ ಹಾಕ್ಸ್ಬಿಟ್ಟವ್ರೆ. ಹಾಕ್ಸಿರೋ ಅಂಥವ್ರಿಗೆ ಯಾರು ಇದರಿಂದ ಇರ್ತಾರೆ ಅವ್ರಿಗೆ ಬಿಸಿ ಮುಟ್ಟಿಸ್ತೀವಿ. ಈಗ ಮುಟ್ಟಿಸ್ತೇ ಬಿಟ್ಬಿಡ್ತೀವಾ? ಆಯಿತಾ ಸರ್, ನೀವು ಆರಾಮಾಗಿ ಕೂತ್ಕೊಂಡು ಏನೋ ಬಿಸಿ ಕಾಯಿಸ್ಕೊತಾ ಇದ್ದೀರಾ ಸರ್, ತಮ್ಮ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ಈಗ ಇಷ್ಟಾದರೂ ನೀವು ನಿಲ್ಲಿಸ್ತಾ ಇದ್ದಾಗ ಏನೋ ದೊಡ್ಡದಾಗಿ ಒಂದು ನಿರ್ಧಾರ. ಇದು ಇಲ್ಲಿ ತನಕ ಚೆನ್ನಾಗೇ ಇತ್ತು. ನಿನ್ನೆ ನಮ್ಮ ಪರ್ಸ್ನಲ್ ಮನೆ ವಿಚಾರದೆಲ್ಲ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಸೊ ಅದಕ್ಕೆ ಬೇರೆ ಏನೋ ದೊಡ್ಡ ನಿರ್ಧಾರ ತೊಗೋತಾ ಇದ್ದೀವಿ. ಎಲ್ಲಿಗೆ ಯಾವಾಗ ಮನೆಗೆ ಟಚ್ ಆಗುತ್ತೋ ನಾವು ಬೇರೆಯವ್ರ ಬುಡಕ್ಕೂ ಒಂಚೂರು ಬಿಸಿ ಕಾಯಿಸ್ಬೇಕಾದ ಸರ್. ಇವತ್ತು ಆ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಒಂದು ಮುಖ್ಯ ಹೇಳ್ತೀನಿ ಕೇಳಿ, ನಿಮ್ಗೆ ಶಾಕಿಂಗ್ ಗೊತ್ತಾ? ಇನ್ನು 15 ನಿಮಿಷ ಹೊರಟು. ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ನನ್ನ ವೈಫನ್ನ ಹೆಂಗೆ ಕರೆಯೋದು ಗೊತ್ತಾ? ಬನ್ನಿ ಬಾನಿಯವರು ಹೋಗಿ ಅಂತಲೇ ಕರೆಯೋದು, ಹೋಗಿ ಬನ್ನಿ ಅಂತಲೇ ಕರೆಯೋದು. ಆಯಿತಾ? ಅವ್ರು ನಮ್ಮನ್ನ ಪ್ರಥಮ ಸರ್ ಅಂತಲೇ ಕರೆಯೋದು. ನಾವು ಹಿಂಗೆ ಪ್ರೀತಿ ವಿಶ್ವಾಸ ಹಾಗೆ ಇಟ್ಕೊಂಡು ಎಲ್ಲಿ ಅವ್ರಿಗೆ ಟ್ರಿಗರ್ ಆಯಿತು, ಎಲ್ಲಿ ಅವ್ರ ಕಡೆ ವಿಚಾರಕ್ಕೆ ಬಂತು, ಯಾವ ನಟ ಆಗಿದ್ರು ಅಷ್ಟೇ ಸರ್, ನನಗೆ ಗೊತ್ತು ಏನು ಮಾಡಬೇಕು, ನಾನು ಎಲ್ಲಿ ಯಾವಾಗ ಬಿಸಿ ಮುಡಿಸ್ಬೇಕು ಗೊತ್ತು. ನನ್ನ ಪರ್ಸ್ನಲ್ ಲೈಫ್ ಡ್ಯಾಮೇಜ್ ಆಗುತ್ತೆ ಅಂತ ಬಂದಾಗ ನಮಗೆ ಯಾರಿಗೆ ಇದು ಯಾರು ಮಾಡಿಸಿರ್ತಾರೋ ಅವ್ರಿಗೆ ಆಗುತ್ತೆ ಬಿಡಿ ಸರ್, ತಲೆ ಕೆಡಿಸ್ಕೊಬಿಡಿ. ನಮ್ಮ ವಿಚಾರ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಯ್ತು. ನಮ್ಮ ಮನೆಗೆಲ್ಲ ಹೋಗ್ಬಾರ್ದು ಸರ್, SP ಹತ್ರ ಹೋಗ್ತಾ ಇದ್ದೀವಿ. SP ಇದೆಲ್ಲ ಸಾಲ್ವ್ ಮಾಡಿ ಸರ್. ಯಾಕೆ 5 ದಿನದಿಂದ ಕೊಟ್ಟಿಲ್ಲ ಅಂದರೆ ಅವ್ರ ಕಡೆಯವ್ರಿಗೆ ಫೋನ್ ಮಾಡಿ ಪ್ರಥಮವರೇ ನಾವು ಸಾಲ್ವ್ ಮಾಡ್ತೀವಿ ಬಿಡಿ ಅಂತ ಹೇಳಿದ್ರು ಇದ್ಮೇಲೆ ಹೇಳಿದ್ಮೇಲೆ ಸುಮ್ಮನಿದ್ದೀನಿ. ನಾನು ಸುಮ್ಮನೆ ಆಗ್ಬಿಟ್ಟೆ, ಆಯಿತು ಮಾಡ್ತಾರೆ ಅಂತ ನಾನು ಬಿಟ್ಬಿಟ್ಟೆ. ಮಹೇಶ್ ನಿಮ್ಮ ವಿಷಯ ಬೇಡ ಬಿಡಿ, ನಾನು ಕಂಪ್ಲೇಂಟ್ ಕೊಡಲ್ಲ. ನೆನ್ನೆ ಮಧ್ಯಾಹ್ನ ದಾವಣಗೆರೆ ಈವೆಂಟ್ ಮುಗಿಸ್ಕೊಂಡು ಬಂದಿದ್ದೀನಿ. ಹಳಾದವು ಕೂತ್ಕೊಂಡು ಒಂದು 2,000 ಪೇಜಲ್ಲಿ ಹಾಕ್ಬಿಟ್ಟವ್ರೆ. ನಾವು ಡಿ ಬಾಸ್ ತನಿಖಾ ಸಂಸ್ಥೆಯಿಂದ NIAಗಿಂತ ದೊಡ್ಡ ತನಿಖಾ ಸಂಸ್ಥೆ ಆದ ನಾವು ಡಿ ಯೂನಿವರ್ಸಿಟಿ ಕೊಂಡು ಎನ್ಕ್ವೈರಿ ಮಾಡಿದ್ದೀವಿ. ಚಿಪ್ಸು ಕೇಳಲ್ಲ ರೋಡಿ ಬಡಿ ಹೋಗಿ ಪ್ರಥಮಿದ್ದು ಮಾಡಿದ್ದಾರೆ. ಆ್ಯಂಡ್ 3 ದಿನಗಳ ಕಾಲ ಬ್ಲಡ್ಡಲ್ಲಿ ಇದು ಯಾವುದೋ ಇದು ಸಿಗಬಾರ್ದು, ಅದೇನದು ಡ್ರಿಂಕ್ಸ್ ಇದು ಸಿಗಬಾರ್ದು ಸಿಂಪ್ಟಮ್ಸ್ ಅನ್ನೋ ಕಾರಣಕ್ಕೆ ಇದು ಮಾಡಿದ್ದಾರೆ. ಇವರು 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ. ಏನು ಇವರ ಅಪ್ಪ ಕೊಟ್ಟಿದ್ದ? ಇಲ್ಲ ಕೊಡಬೇಕಾದವನು ಈಗ ಯಾರು ಕೊಟ್ಟಿಲ್ಲ ಸರ್, ನೀವು ಕೊಡೋಕ್ಕಾಗಿಲ್ಲ ಅಂದರೆ ಯಾವನವನು ಒಂದು ಕೈಲಿ ಕಟ್ಟಿಸ್ತೀವಿ ಬಿಡಿ. ಈಗ